ಎಲ್ಲರನ್ನೂ ನಮ್ಮ ಕನ್ನಡ ಕಲಿಕೆ ಕ್ಲಾಸಿಗೆ ಸ್ವಾಗತಿಸುತ್ತಾ 7ನೇ ತರಗತಿ ಪಾಠ 4 ಕೈ ಬರಹ ಅನ್ನೋ ಒಂದು ಗದ್ಯ ಇದೆ. ಅದರಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋಣ. ಪಿಸುಮಾತಿನ ಗುಂಬಸ್ ಎಲ್ಲಿದೆ ಅಂತ ಇದೆ. ಅದಕ್ಕೆ ಪಿಸುಮಾತಿನ ಗುಂಬಸ್ ಪ್ರಶ್ನೆಯಲ್ಲಿ ಇರೋದನ್ನೇ ಬರಿಬೋದು. ಪಿಸು ಮಾಕಿಲಿ ಮಾ ತಾಗುಡಿಸುತ್ತೀ ನ. ಪಿಸುಮಾತಿನ ಗಾಗೆ ಕೊಂಬು ಗೂಗೆ ಒಂದು ಸನ್ನೆ ಗುಮ್ ಬಾ ಜಾ ಬರಿತೀವಲ್ಲ ಅದನ್ನು ಹೀಗೆ ಹಾಕೋದು ಗುಂಬಸ್ ಅಂತ ಆಗುತ್ತೆ. ಎಲ್ಲಿದೆ ಅಂತ ಕೇಳಿದಾರಲ್ಲ ಅದಕ್ಕೆ ನಾವು ಉತ್ತರವನ್ನು ಬರೀಬೋದು. ಅದಕ್ಕೆ ಬಿಜಾಪುರದಲ್ಲಿ ಬಾಗುಡಿಸು ಬಿ ಜಾಕಿಲಿ ಜಾ ಬಿಜಾ ಪಾಗೆ ಕೊಂಬು ಕೊಟ್ಟಿವಿ ಅಂದರೆ ಪೂ ಆಗುತ್ತೆ ರ ಬಿಜಾಪುರ ದ ಲಾಗುಡಿಸು ಲೀಗೆ ಲಾವತ್ತು ದಲ್ಲಿ ದಾಗೆ ಏತ್ವ ಫುಲ್ ಸ್ಟಾಪ್ ಇಟ್ಬಿಡೋಣ. ಬಿಜಾಪುರದಲ್ಲಿದೆ ಅಂತ ಆಗುತ್ತೆ. ನೆಕ್ಸ್ಟ್ ಗೋಳಗುಮ್ಮಟದ ಸುತ್ತಳತೆ ಅಂದರೆ ವ್ಯಾಸ ಎಷ್ಟು ಅಡಿ ಇದೆ ಅಂತ ಇದೆ. ಅದಕ್ಕೂ ಹಾಗೇ ಗಾ ಏತ್ವ ಕೊಂಬು ಕಿಲಿ ದೀರ್ಘ ಗೋಳ ಗಾಗೆ ಕೊಂಬು ಗೂ ಮಾಗೆ ಮಾವತ್ತು ಮ ಟ ದ ಗೋಳಗುಮ್ಮಟದ ಸುತ್ತಳತೆ ಸಾಕೊಂಬು ಸು ತಾಗೆ ತಾವತ್ತು ಸುತ್ತ ತಾಗೆ ಏತ್ವ ಸುತ್ತಳತೆ ವ್ಯಾಸ ಅಂತ ಇದೆ. ಅದು ಬರೆದ್ರೂ ಬರೀಬೋದು, ಇಲ್ಲಾಂದರೆ ಸುತ್ತಳತೆನೇ ಸಾಕಾಗುತ್ತೆ. ಎಷ್ಟು ಅನ್ನೋದು ಪ್ರಶ್ನಾರ್ಥಕ ಪದ. ಅದಕ್ಕೆ ಉತ್ತರ 124. ಇದು ಬೇಕಾದರೆ ನಾವು ಕನ್ನಡದಲ್ಲಿ ಬರೆಯೋದಾದ್ರೂ ಬರೀಬೋದು. 124 ಅಡಿ. ಆ ಡಾಗುಡಿಸು ಡಿ ಅಡಿ ಈ ದಾಗೆ ಏತ್ವ ದೆ ಇದೆಲ್ಲವೂ ಅಡಿ ಇದೆ. ಇದೆಲ್ಲನೂ ಪ್ರಶ್ನೆಯಲ್ಲೇ ಇದೆ, ಅದನ್ನೇ ನೋಡ್ಕೊಂಡು ಬರೀಬೋದು. ನೆಕ್ಸ್ಟ್ ಫರ್ಡಿನೆಂಟ್ ಕಿಟಲ್ ಯಾವ ದೇಶದವರು ಅಂತ ಇದೆ. ಅದಕ್ಕೆ ಉತ್ತರ ಫರ್ಡಿನೆಂಟ್ ಇಲ್ಲಿರೋದು ಹಾಗೆ ಬರೀಬೇಕು. ಫಾ ಬರೆದು ಡಾ ಗುಡಿಸು ಕೊಡೋಣ ಡಿ ಆಗುತ್ತೆ. ಆಮೇಲೆ ಅರ್ಕಾವತ್ತು ಕೊಡ್ತೀವಿ. ಓದಬೇಕಾದ್ರೆ ಅರ್ಕಾವತ್ತನ್ನು ಓದಿ ಆಮೇಲೆ ಅರ್ಕಾವತ್ತು ಹಿಂದೆ ಇರೋ ಅಂಥ ಅಕ್ಷರವನ್ನು ಓದಬೇಕು. ಡಿ ಫರ್ ಡಿ ನಾಗೆ ಒಂದು ಸೊನ್ನೆ ನ ಡಾ ಅದನ್ನು ಹೀಗೆ ಹಾಕಿದೆ ಅಂದರೆ ಇಡ್ಡಾಗುತ್ತೆ. ಫರ್ಡಿನೆಂಟ್ ಕಿಟಲ್ ಕಾಗುಡಿಸು ಕಿ ಟಾ ಲಾನ ಹೀಗೆ ಹಾಕಿದ್ರೆ ಇಲ್ಲಾಗುತ್ತೆ. ಕಿಟಲ್ ಯಾವ ಅನ್ನೋದು ಪ್ರಶ್ನಾರ್ಥಕ ಪದ. ಅದಕ್ಕೆ ಜರ್ಮನ್ ಆನ್ಸರ್. ಮಾ ಬರಿತೀವಿ, ಆಮೇಲೆ ಅರ್ಕಾವತ್ತನ್ನು ಬರಿತೀವಿ. ನಾಗೆ ಹೀಗೆ ಹಾಕಿದ್ವಿ ಅಂದರೆ ಇಣ್ ಆಗುತ್ತೆ. ಜರ್ಮನ್ ದೇಶದವರು ಇಲ್ಲೇ ಇದೆ, ಅದನ್ನೇ ನೋಡ್ಕೊಂಡು ಬರೀಬೋದು. ದ ಏತ್ವ ದೀರ್ಘ ದೇ ಶ ದ ವ ನಾಕೊಂಬು ನು ದೇಶದವನು ಅಂತ ಉತ್ತರವಾಗಿ ಬರಿತೀವಿ. ನೆಕ್ಸ್ಟ್ 4ನೇ ಪ್ರಶ್ನೆ ಫರ್ಡಿನೆಂಟ್ ಕಿಟಲ್ ರಚಿಸಿದ ನಿಘಂಟಿನ ಹೆಸರೇನು ಅಂತಿದೆ. ಅದಕ್ಕೆ ಫರ್ಡಿನೆಂಟ್ ಇದು ಡಾಗುಡಿಸು ಡಿ ಅದಕ್ಕೆ ಅರ್ಕಾವತ್ತು ಫರ್ ಡಿ ನ ಸೊನ್ನೆ ನನ್ ಡ್ ಆಗುತ್ತೆ. ಫರ್ಡಿನೆಂಟ್ ಕಾಗುಡಿಸು ಕಿ ಟ ಲ್ ಕಿಟಲ್ ರಚಿಸಿದ ರಾಚಾಗುಡಿಸು ಚಿ ಮತ್ತು ಸಾಗುಡಿಸು ಸೀದ ರಚಿಸಿದ ನಿಘಂಟಿನ ನಾಗುಡಿಸು ನೀ ಘ 4ನೇ ಘ ಅದಕ್ಕೆ ಒಂದು ಸೊನ್ನೆ ಘನ್ ಟಾಗುಡಿಸು ಟಿ ನ ಘಂಟಿನ ನಿಘಂಟಿನ ಹೆಸರು ಹಾ ಏತ್ವ ಹೇ ಸ ರಾಕೊಂಬು ರು ಹೆಸರು. ಈಗ ಮೈನ್ ಆನ್ಸರ್ನ ಬರೀಬೇಕಾಗುತ್ತೆ. ಅದು ಇಂಗ್ಲೀಷ್
ಹೀಗೆ ಒಂದು ಸೊನ್ನೆ ಹಿಂಗೆ ಆಗುಡಿಸು ಗಿ, ಅದಕ್ಕೆ ಲಾವತ್ತು ಇಂಗ್ಲೀಷ. ಎರಡನೇ ಶಾಗೆ ಹೀಗೆ ಹಾಕಿದ್ವಿ ಅಂದರೆ ಶ್ ಆಗುತ್ತೆ. ಇಂಗ್ಲೀಷ್ ಕನ್ನಡ ಕ ನಾಗೆ ನಾವತ್ತು ಕನ್ನಡ ಕನ್ನಡ ನಿಘಂಟು ನಾಗುಡಿಸು ನಿ ಖ ಒಂದು ಸೊನ್ನೆ ನಿಘನ್ ಟಾಕೊಂಬು ಟು ನಿಘಂಟು ಅಂತ. ಐದನೇ ಪ್ರಶ್ನೆ, ಫರ್ಡಿನೆಂಟ್ ಕಿಟಲ್ ರಚಿಸಿದ ನಿಘಂಟಿನಲ್ಲಿ ಎಷ್ಟು ಶಬ್ದಗಳಿವೆ ಅಂತ ಇದೆ. ಅದಕ್ಕೆ ಹಾಗೆ ಬರೆಯೋಣ. ಫ ಡಾಗುಡಿಸು ಡಿ, ಆಮೇಲೆ ಅರ್ಕಾವತ್ತು ಫರ್ ಡಿ, ನಾಗೆ ಒಂದು ಸೊನ್ನೆ ನ, ಟಾನ ಹೀಗೆ ಬರೆದ್ವಿ ಅಂದರೆ ಇಟ್ಟಾಗುತ್ತೆ. ಫರ್ಡಿನೆಂಟ್ ಕಿಟಲ್ ಕಾಗುಡಿಸು ಕಿ ಟ ಲ್ ಕಿಟಲ್, ರಾ ಚಿ ಸಾಗುಡಿಸು ಸಿ ದ ರಚಿಸಿದ ನಿಘಂಟಿನಲ್ಲಿ ನಾಗುಡಿಸು ನಿ ಘ ನಾಲ್ಕನೇ ಘ ಸೊನ್ನೆ ತಾಗುಡಿಸು ಟಿ ನ ಲಾಗುಡಿಸು ಲೀಗೆ ಲಾವುದು ನಿಘಂಟಿನಲ್ಲಿ ಎಷ್ಟು ಅಂತ ಇದೆಯಲ್ಲ ಅದು ಪ್ರಶ್ನಾರ್ಥಕ ಪದ. ಅದಕ್ಕೆ ನಾವು ಉತ್ತರವನ್ನು ಬರೀಬೇಕು. 70,000 70,000 ಹೀಗೆ ಬರೀಬೇಕಾಗುತ್ತೆ. 70,000 ಶಬ್ದಗಳಿವೆ. ಪ್ರಶ್ನೆಯಲ್ಲಿದೆ, ಅದನ್ನೇ ನೋಡಿ ಬರೆಯೋಣ. ಶ ಬಾಗೆ ನಾಲ್ಕನೇದಾವುದು ಶಬ್ದ, ಗ ಲಾಗುಡಿಸು ಳಿ, ವಾಗೆ ಏತ್ವ ವೇ ಶಬ್ದಗಳಿವೆ ಅಂತ ಆಗುತ್ತೆ. ನೆಕ್ಸ್ಟ್, ಮೈಸೂರು ಅರಮನೆಯ ವಾಸ್ತುಶಿಲ್ಪಿಗಳು ಯಾರು ಅಂತ ಇದೆ. ಅದಕ್ಕೆ ಉತ್ತರ ಹಾಗೆ ಬರೆಯೋಣ. ಮೈ ಮಾಗೆ ಏತ್ವ ಕೊಟ್ಟು ಇಲ್ಲಿ ಹೀಗೆ ಬರಿದ್ವಿ ಅಂದರೆ ಮಾಕೈತ್ವ ಮೈ ಆಗುತ್ತೆ. ಸಾ ಕೊಂಬು ಕಿಳಿಸು, ರಾ ಕೊಂಬು ರು, ಮೈಸೂರು ಆ ರ ಮ, ನಾಗೆ ಏತ್ವ ನೇ ಯ, ಮೈಸೂರು ಅರಮನೆಯ ವಾಸ್ತು ವಾಕಿಲಿ ವಾ, ಸಾ ಕೊಂಬು ಸು, ಅಲ್ದಕ್ಕೆ ತಾವತ್ತು ಕೊಡ್ತೀವಿ. ಓದೋದು ಇಲ್ಲಿ ಸಾ ಕೊಂಬು ಸು ಇರೋದು, ಸಾ ವ್ಯಂಜನ ಬಂದು ಅರ್ಧ ಆಗುತ್ತೆ, ಸ್ ಆಗುತ್ತೆ, ವಾಸ್ ಆಗುತ್ತೆ. ಈ ಅರ್ಧ ಒತ್ತಕ್ಷರ ಇದೆಯಲ್ಲ ತಾ ಒತ್ತಕ್ಷರ, ಅದಕ್ಕೆ ಈ ಸ್ವರ ಸೇರುತ್ತೆ, ವಾಸ್ತು ಆಗುತ್ತೆ. ಇದು ಕೊಂಬು ಉಕಾರ, ಅದು ಬಂದು ತಾ ಒತ್ತಿಗೆ ಸೇರುತ್ತೆ, ವಾಸ್ತು. ಶಾಗುಡಿಸು ಶಿ, ಲಾಗುಡಿಸು ಲೀಗೆ ಪಾವತ್ತು. ಇದು ಹಾಗೆ ಲೀ ಇರೋದು ಇಳ್ ಆಗುತ್ತೆ. ಇಲ್ಲಿ ಇಕಾರ ಬಂದು ಈ ಪಾಗೆ ಸೇರಿಕೊಳ್ಳುತ್ತೆ, ಶಿಲ್ಪಿ ಅಂತ ಆಗುತ್ತೆ. ಗಳು ಶಿಲ್ಪಿಗಳು. ಬ್ರಿಟನ್ನಿನ ಬಾಗುಡಿಸು ಬಿ, ಅದಕ್ಕೆ ಅರ್ಧಚಂದ್ರ ಬ್ರೀ ಟ, ನಾಗುಡಿಸು ನೀಗೆ ನಾವತ್ತು ಬ್ರಿಟನ್ನಿನ ಹೆನ್ರಿ ಹಾಗೆ ಏತ್ವ ಹೇ, ನಾಗುಡಿಸು ನೀ ಅದಕ್ಕೆ ಅರ್ಧಚಂದ್ರ ಹಾಕಿದ್ವಿ ಅಂದರೆ ಹೆನ್ರಿ ಆಗುತ್ತೆ. ಇರ್ವನ್ ಈ ವಾ ಅದಕ್ಕೆ ಅರ್ಕಾವತ್ತು ಈ ಇರ್ವನ್, ಇರ್ವನ್ ಮತ್ತು ಮಾ ತಾಕೊಂಬುತ್ತು ಮತ್ತು ಭಾರತದ ಬಾಕಿ ನಾಲ್ಕನೇ ಬಾಕಿಲಿ ಬಾ ರ ತ ದ, ಭಾರತದ ಬಿ, ರಾಕಿಲಿ ರಾ ನಾಲ್ಕನೇ ಘ, ರಾಘ ವ ಲಾಕೊಂಬು ಲು, ರಾಘವಲು ಅಂತ. ರಾಘವಲು ನಾಕಿಲಿನ ಯಾಕೊಂಬು ಯು, ಅದಕ್ಕೆ ಡಾವತ್ತು, ರಾಘವಲು ನಾಯ್ಡು ಅಂತ. ಈಗ ಇದೆಲ್ಲವನ್ನು ಒಂದ್ಸರಿ ಓದ್ಬಿಡೋಣ. ಪಿಸುಮಾತಿನ ಗುಂಬಸ್ ಎಲ್ಲಿದೆ? ಅದಕ್ಕೆ ಉತ್ತರ ಪಿಸುಮಾತಿನ ಗುಂಬಸ್ ಬಿಜಾಪುರದಲ್ಲಿದೆ ಅಂತ. ಗೋಳಗುಮ್ಮಟದ ಸುತ್ತಳತೆ ಎಷ್ಟು ಅಡಿ ಇದೆ ಅಂತ. ಗೋಳಗುಮ್ಮಟದ ಸುತ್ತಳತೆ 124 ಅಡಿ ಇದೆ ಅಂತ ಬರೀಬೇಕು. ಮೂರನೇ ಪ್ರಶ್ನೆ, ಫರ್ಡಿನೆಂಟ್ ಕಿಟಲ್ ಯಾವ ದೇಶದವನು ಅಂತ ಇದೆ.
ಅದಕ್ಕೆ ಉತ್ತರ ಫರ್ಡಿನೆಂಟ್ ಕಿಟಲ್ ಜರ್ಮನ್ ದೇಶದವನು ಅಂತ ಬರೀಬೇಕಾಗುತ್ತೆ. 4ನೇ ಪ್ರಶ್ನೆ, ಫರ್ಡಿನೆಂಟ್ ಕಿಟಲ್ ರಚಿಸಿದ ನಿಘಂಟಿನ ಹೆಸರೇನು ಅಂತ ಇದೆ. ಅದಕ್ಕೆ ಫರ್ಡಿನೆಂಟ್ ಕಿಟಲ್ ರಚಿಸಿದ ನಿಘಂಟಿನ ಹೆಸರು ಇಂಗ್ಲಿಷ್ ಕನ್ನಡ ನಿಘಂಟು ಅಂತ. ನೆಕ್ಸ್ಟ್ 5ನೇ ಪ್ರಶ್ನೆ, ಫರ್ಡಿನೆಂಟ್ ಕಿಟಲ್ ರಚಿಸಿದ ನಿಘಂಟಿನಲ್ಲಿ ಎಷ್ಟು ಶಬ್ದಗಳಿವೆ ಅಂತ. ಅದಕ್ಕೆ ಉತ್ತರ ಫರ್ಡಿನೆಂಟ್ ಕಿಟಲ್ ರಚಿಸಿದ ನಿಘಂಟಿನಲ್ಲಿ 70,000 ಶಬ್ದಗಳಿವೆ ಅಂತ ಬರೀಬೇಕಾಗುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಮೈಸೂರು ಅರಮನೆಯ ವಾಸ್ತುಶಿಲ್ಪಿಗಳು ಯಾರು ಅಂತ ಇದೆ. ಅದಕ್ಕೆ ಉತ್ತರ ಮೈಸೂರು ಅರಮನೆಯ ವಾಸ್ತುಶಿಲ್ಪಿಗಳು ಬ್ರಿಟನ್ನಿನ ಹೆನ್ರಿ ಇರ್ವಿನ್ ಮತ್ತು ಭಾರತದ ಬಿ ರಾಘವಲು ನಾಯ್ಡು ಅಂತ. 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಿದ್ದೀವಿ. ಇದನ್ನು ಚೆನ್ನಾಗಿ ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಕನ್ನಡ ತಪ್ಪಿಲ್ಲದಂಗೆ ಬರೆಯೋಕ್ಕೆ ಆಗುತ್ತೆ.